ಅಜ್ಜಿ ಲಕ್ಷ್ಮಜ್ಜಿ ಅವರೇ ಮಾಡಿರೋದು. ಹಸಿ ಇಲ್ಲಿಲ್ಲಿ ಇಬ್ರು ಮಾಡಿದ್ದಾರೆ. ಇವಾಗ ನಾನೆಲ್ಲನ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ. ಅವರಿಬ್ರು ಮಾತಾಡ್ತಿರೋದನ್ನ ನಾವೇ ಮಾಡಿರೋದು, ಹಂಗೆ ಮಾಡೀವಿ ಹಿಂಗೆ ಮಾಡೀವಿ ಎಲ್ಲ ಮಾತಾಡಿದ್ದಾರೆ. ಒಟ್ಟಿನಲ್ಲಿ ಅದ್ರಾಗೆಲ್ಲ ವಿಷಯ ಅವ್ರು ಬಾಯಿ ಬಿಟ್ಟವ್ರೆ. ಪದ್ಮ ಅದೇ ಉದ್ದೇಶವಾಗಿ ಹೋಗಿ ಬಾಯಿ ಬಿಡಿಸಿದ್ಲಲ್ಲ, ಎಲ್ಲ ಬಾಯಿ ಬಿಟ್ಟಿರೋದೆಲ್ಲನ. ಅದಕ್ಕೆ ರೆಕಾರ್ಡ್ ಮಾಡ್ಕೊಂಬಂದಿದ್ದೀವಿ. ಸ್ಟೇಷನ್ಗೆ ಹೋಗೋಣ, ಇಲ್ಲೇ ಪಂಚಾಯತಿಗೆ ಯಾರಿಗಾನ ಎಲ್ಲರನ್ನ ದೊಡ್ಡವ್ರನ್ನ ಕಲೆ ಹಾಕೋಣ. ಏನು ಮಾಡೋಣ ಇವಾಗ? ನೋಡಮ್ಮ, ಏನು ಮಾಡ್ತೀಯ ನೀನು ಈಗ? ನೀನು ಏನು ಮಾಡ್ತೀಯ ಅಂತೇಳಿ ನೀನು ಯೋಚನೆ ಮಾಡಬೇಕು. ಅದು ನಿನ್ನ ಕೈಯಾಗಿರೋದು. ಕಂಪ್ಲೇಂಟ್ ಕೊಡೋಕ್ಕಾದ್ರೂ ಬರ್ತೀನಿ, ನ್ಯಾಯ ಮಾಡ್ಕೊಡೋಕ್ಕಾದ್ರೂ ಬರ್ತೀನಿ, ಎಲ್ಲಾದರೂ ಬರ್ತೀನಿ. ತಿರುಗಿಗಳಪ್ಪ ಇಂಗ್ಲೀಷ್ ಮಕ್ಕ ಹಿಂಗೆ ಹೇಳ್ತು ಅಂತ ಹೇಳಿ ನಾಳೆ ಹೊತ್ತ ನಿಷ್ಠರ್ಗಳು ಬೇಡ. ಅದಕ್ಕಾಗಿ ನಿನಗೆ ಹೆಂಗೆ ತಿಳಿಯುತ್ತಾ ಹಂಗೆ ಮಾಡಮ್ಮ. ಬಿಡ್ತಾನಜ್ಜಿ ನೀನು. ನಾನು ಯಾಕೆ ಅಂಥವೆಲ್ಲ ಅನ್ಕೊಂಬಕ್ಕೆ ಹೋಗೋಣ? ಅಂಥವೆಲ್ಲ ಏನು ಅನ್ಕೊಂಬಕ್ಕೆ ಹೋಗಲ್ಲ. ನೀವೇ ಹಿಂಗೆ ಹೇಳ್ತೀರೋ ಹಂಗೆ. ಈಗ ನನ್ನ ಅಭಿಪ್ರಾಯ ಏನಮ್ಮ, ಊರಾಗ ದೊಡ್ಡರ ಇದ್ದಾರೆ ಅಂದಮೇಲೆ ಅವ್ರ ಮಾತು ಮೀರಬಾರ್ದು. ಅವರು ಆಮೇಲೆ ಅವರು ಏನು ಹೇಳ್ತಾರೆ ಕೇಳಿ ಅವ್ರು ಹೇಳಿರೋ ಮಾತಿಗೆ ಆಮೇಲೆ ಮಾತಾಡಬೇಕು. ಈಗ ಸುಮ್ಮನೆ ನಾವು ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಇವಾಗ ಎಷ್ಟೋ ನಡಿತೈತೆ ಅಂತೇಳಿ ಬೈಕ್ ಬಂದಂಗೆ ಮಾತಾಡಿದ್ರೆ ಯಾರು ಕೇಳ್ತಾರೆ? ಇಂಥ ಮಾಡ್ಕೊಂಡು ಹಸಿಲಿನಲ್ಲಿ ಭಾರಿ ಇದ್ದಾರೆ. ಅದಕ್ಕಾಗಿ ಈಗ ತಡಿ, ಊರಾಗ ದೊಡ್ಡವ್ರು ಇರ್ತಾರೆ, ಕೇಳಬೇಕು, ಮಾಡಬೇಕು, ಏನಾದರೂ ಒಂದು ಮಾಡಬೇಕಲ್ಲ. ಅದಕ್ಕಾಗಿ ಹಂಗಾರೆ ನ್ಯಾಯ ಪಂಚಾಯತಿಗೆ ಕಲೆ ಹಾಕ್ತೀನಿ. ನ್ಯಾಯ ಪಂಚಾಯತಿನ ಮಾಡ್ಸೋಕ್ಕಾಗುತ್ತೆ. ಕಲೆ ಹಾಕು, ಅವ್ರು ಒಪ್ಕೊಂತಾರ ಇಲ್ವಾ ನೋಡೋಣ. ಅದೆಲ್ಲ ಮುಂದಾಗೆ ಕಲೆ ಹಾಕಿ ಏನಾನ ಹಂಗೆ ಒಪ್ಕೊಂಬಿಲ್ಲ ಅಂತಂದರೆ ಈಗ ಗೌಡ್ರು ಮುಂದೇನೇ ಸಂದರ್ಭ, ಈಗ ನಿನಗೆ ಸುಮ್ಮನೆ ಕಂಪ್ಲೇಂಟ್ ಅದು ಇದು ಕೊಟ್ಟರೆ ದುಡ್ಡು ಅದು ಖರ್ಚಾಗುತ್ತೆ. ಹೆಂಗಲ್ಲ ಅಂದರೂ ಒಂದಿಷ್ಟು ಅವ್ರಿಗೆ ಕೊಡಬೇಕು. ಸುಮ್ಮನೆ ಖರ್ಚು ಮಾಡೋಕ್ಕೆ ಮತ್ಕಿನ್ನ ಗೌಡ್ರಿಗೆ ಹೇಳೋಣ. ಗೌಡ್ರ ಮುಖಾಂತರ ಹೋದರೆ ಊರಾಗೆ ನಮಗೆ ಏನಾದರೂ ಬಂದ್ರೂ ನಮಗೆ ಕೈ ಹಿಡಿತಾರೆ ಅವರು. ಯಾಕಂದರೆ ಎಲ್ಲ ಕಂಡಾರ ಅವರು. ಪೊಲೀಸ್ನನ್ನು ಎಲ್ಲರೂ ಈಗ ನಮ್ಮ ಕಡೆಗಳನ್ನ ಬಿಡು ಒರೆಸಿತಾ ಇದ್ದಾಳೆ ಅನ್ಬೋದು. ಆದ್ರೂ ಗೌಡ್ರ ಕಡೆಯಿಂದ ಹೋಗ್ಬೇಕು. ಊರಿಂದ ಒಬ್ರು ದೊಡ್ಡವ್ರು ಹಿರಿಯ ಮನುಷ್ಯ ಅಂತ ಹೇಳಿ ಯಾಕೆ ಮಾಡಿರ್ತಾರೆ ಹೇಳು? ಅವ್ರಿಗೆ ನಾವು ಬೆಲೆ ಕೊಡಬೇಕು. ಅವ್ರಿಗೆ ಯಾತಿದ್ರು ಊರಾಗೆ ಹೇಳ್ಬೇಕು, ಅವ್ರಿಗೂ ಗೊತ್ತಾಗಬೇಕಲ್ಲ. ಯಾರಮ್ಮ, ಯಾರ ಕಳ್ರು ಸಿಗೆ ಬಿದ್ರು ಅಂತ ಹೇಳ್ತಿದ್ದೆ ದೀಪಮ್ಮ? ಯಾರು ಇಲ್ಲ ಕಣ್ಮಮ್ಮ, ಅದೇ ಅವಳು ನಿಮ್ಮ ಅಕ್ಕ ಇರೇ ಮಾಡಿರೋದು. ಅವಳು ಸಿಲ್ಲಿಲಲ್ಲಿ ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಅಡ್ಕೆನ ಅವರೇ ರಾತ್ರಿ ಕೊಯ್ಕೊಂಡು ಹೋಗಿರೋದು. ಅದಕ್ಕೇ ನಾನು ಊರಾಗೆ ಯಾರನ್ನ ದೊಡ್ಡವ್ರನ್ನ ಕಲೆ ಹಾಕಿ ಎಲ್ಲನ ಕೇಳೋಣ ಅಂತ ಇದ್ದೀನಿ. ನಾನು ಸುಮ್ಮನೆ ಕಂಪ್ಲೇಂಟ್ ಕೊಡ್ಬೋದಾಯ್ತು ಅಂತ ಅನ್ಕೊಂತ. ಈ ಓಟ್ಕೋ ತಾರಾಡೋದ್ಕಿನ್ನ ಕಂಪ್ಲೇಂಟ್ ಕೊಡ್ರಿ. ಬೇಡ ಇವನೇ ಈಗ ಬಲಪ ಹೆಂಗೆ ಅಂದರೆ, ಊರಾಗೆ ದೊಡ್ಡರಂಬರು ಇದ್ದಾರೆ ಅಂದಮೇಲೆ ಅವ್ರ ಮುಖಾಂತರ ಹೋದರೆ ಅವರೆಲ್ಲ ಒಪ್ಕೊಂಬಿಲ್ಲ ಅಂತಂದರೆ ಅದಕ್ಕೂ ಅವರು ಅಂದಿರೋದಕ್ಕೂ ಆಡಿರೋದಕ್ಕೂ ಸರಿ ಸಟ್ಟಿ ಆಗಲಿಲ್ಲ ಅಂದರೆ ಆಮೇಲೆ ಬೇಕಾದರೆ ಗೌಡ್ರೆ ಹೇಳ್ ಕಳಿಸ್ತಾರೆ. ಪೊಲೀಸ್ನವ್ರನ್ನ ಗೌಡ್ರೆ ಹೇಳ್ ಕಳಿಸಿ ಬೇಕಾದ್ರೆ ಇದು ಮಾಡ್ತಾರೆ. ಆದರೆ ಊರಾಗ ದೊಡ್ಡವ್ರಿಗೆ ಹೇಳ್ಬೇಕು. ಯಾರೋ ಬೆಲೆ ಕೊಡಲ್ಲ ಅಂತ ಬಿಡು ಅವರಿಂದ ಏನಲ್ಲ ಅಂತ ಅನ್ಬಾರ್ದು. ಯಾರೇ ಆಗಲಿ ಯಾವುದಕ್ಕೆ ಆಗಲಿ ಬೆಲೆ ಕೊಡಬೇಕು. ಅದಕ್ಕಾಗಿ ನಡೆದು ಸುಧಾರಿಸಿ. ಇವಾಗ ಯಾಕಂದರೆ ಇವಾಗ ಹಿಂಗೆಲ್ಲ ಆಗಿರೋದ್ರಿಂದನ ಒಂದೆರಡು ದಿನ ಸುಧಾರಿಸಿ ಕೊಡು ಸುಮ್ಮನೆ. ಇಲ್ಲ ಅಂದರೆ ಏನನ್ನ ಕಲೆ ಹಾಕು ಅಷ್ಟೇ. ರಸ್ಮಕಾಯ ಹಿಂಗೆ ಬಿಟ್ಟರೆ ಆಗಲ್ಲ. ಇದೇನಿದ್ರು ಕಂಪ್ಲೇಂಟ್ ಕೊಟ್ಟು ಸರಿ ಮಾಡಿಸ್ಬೇಕು. ಹಂಗಾದ್ರೆ ಮತ್ತೆ ಆಗೋದು. ನಾನು ಅದಕ್ಕೆ ಊರಾಗೆ ನ್ಯಾಯ ಪಂಚಾಯತಿ ಮಾಡಿಸು, ಗೌಡ್ರನ್ನ ಅವ್ರನ್ನ ಕರ್ಕೊಂಬಂದು ನ್ಯಾಯ ಪಂಚಾಯತಿ ಕಲೆ ಹಾಕಿ ನ್ಯಾಯ ಪಂಚಾಯತಿ ಮಾಡಿಸು ಅಂತ ನಾನು ಹೇಳ್ತಾ ಇರೋದು. ಅವರೇ ಕಣೆ ದೀಪು ಮಾಡಿರೋದು, ಇನ್ಯಾರು ಅಲ್ಲ. ಸಿಲ್ಲಿನಲ್ಲಿ ನಾನು ಹೇಳಲಿಲ್ಲ, ಮಾತಾಡ್ತಿದ್ರು ಅಲ್ಲಿ ಕುತ್ಕೊಂಡು ಅಂತ. ಗೊತ್ತಾಯ್ತಿತ್ತ ಅವಳಿಗೂ ಗೊತ್ತಾಯ್ತು. ಅದಕ್ಕೇ ಕಂಪ್ಲೇಂಟ್ ಕೊಡೋಣ ಅಂತೇಳಿ ಅವರು ಯಾವುದಕ್ಕೂ ನಮ್ಮ ಮಾತು ಮೀರ್ದಲೆ ಎಲ್ಲಿಗೂ ಹೋಗಲ್ಲ ಇವರು. ಅದಕ್ಕೇ ಕಂಪ್ಲೇಂಟ್ ಕೊಡೋಣ ಬೇಡ ಕಣಮ್ಮ, ಸುಮ್ಮನೆ ಕಂಪ್ಲೇಂಟ್ ಅದು ಇದು ಬೇಡ. ಯಾರನ್ನ ಊರಾಗ್ನೆಲ್ಲರನ್ನ ಕಲೆ ಹಾಕಿ ಮಾತಾಡಿದ್ರಾಯ್ತು. ಊರಾಗ್ನೆಲ್ಲರನ್ನ ಕಲೆ ಹಾಕೋಣ ಅಂತ ಹೇಳಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ ದೀಪಗೆ. ಈಗ ಊರಾಗ್ನೆಲ್ಲರನ್ನ ಯಾರನ್ನ ಕಲೆ ಹಾಕ್ಬಿಟ್ಟು ಆಮೇಲೆ ಹಿಂಗೆ ಆಗುತ್ತೆ. ಹೆಂಗೋ ಏನೋ ಒಂದು ಮಾಡ್ಬೋದಲ್ಲ. ಅದಕ್ಕಾಗಿ ನೋಡ್ರಿ ಅವತ್ತು ನೀವು ಹಿಂಗೆ ಮಾಡಿಕೊಟ್ರಿ ಎಲ್ಲನ. ಇವತ್ತು ಇವರು ನಮ್ಮಪ್ಪಯಿಂದ ಐತೆ ಅಂತೇಳಿ ಅಡಿಕೆ ಕೊಯ್ಕೊಂಡು ಹೋಗ್ತಾರಲ್ಲ, ಇವ್ರಿಗೆ ಎಷ್ಟು ಇರಬೇಡ ಏನು ಎತ್ತ ಅಂತೇಳಿ ಸ್ವಲ್ಪ ಧೈರ್ಯವಾಗಿ ಮಾತಾಡು ಅಷ್ಟೇ. ತಮ್ಮಳು ಯಾವತ್ತಾದ್ರೂ ಒಂದು ಕಾಲ ಒಂದು ಕರಿಬೇಕು. ಅದಕ್ಕೆ ನೋಡೋಣ, ಊರಂಗೆ ಗೌಡ್ರನ್ನ ಕರೆಸಿ ಮಾತಾಡೋಣ ಅಂತ ಕರಿತಮ್ಮ. ಅಲ್ಲ ನಾವೆಲ್ಲ ಎಷ್ಟು ಚೆನ್ನಾಗಿದ್ವಿ. ನಾನು ಸಣ್ಣ ಪಣೆ ಸತ್ಯಕ್ಕೆ ಎಲ್ಲರೂ ಮಾತಾಡಿಸ್ಕೊಂಡು ಇಲ್ಲಿ ಹೊಡೆಯರು ಬಂದರು ಎಲ್ಲ ಹಾಳು ಮಾಡಿಕ್ಕಿದ್ರು ಲಸ್ಮಕಯ್ಯ. ಇನ್ನೆಂತೆಲ್ಲ ಹೊಡ್ಯಾರೋ ಏನೋ ಇಲ್ಲಿ ಬಂದು ಎಲ್ಲ ಹಾಳು ಮಾಡಿಕ್ಕಿದ್ರು. ಎಲ್ಲರೂ ತಗೋರು ಎಂತ ಚೆನ್ನಾಗಿ ಮಾತಾಡಿಸ್ಕೊಂಡು ಎಷ್ಟು ಚೆನ್ನಾಗಿದ್ರು. ಇವಾಗ ಅವ್ರ ಮಾತು ಕೇಳಿ ಅವ್ರು ಯಾರನ್ನೂ ಮಾತಾಡ್ಸಲ್ಲ, ನನ್ನ ಸಮೇತ ಮಾತಾಡ್ಸಲ್ಲ. ಗೊತ್ತೇ ಹೇಳು ಏನೇಂದ್ರೂ ಬೋಲ್ ಬೇಜಾರಾಗುತ್ತಮ್ಮ. ಇಂಥಲ್ಲ ಹೊಡ್ಯಾರಿಗೆಲ್ಲ ನಾ ಸರಿಯಾಗಿ ಮಾಡಬೇಕು. 5-10 ಲಕ್ಷ ರೂಪಾಯಿ ದಂಡ ಹಾಕ್ಬೇಕು. ದಂಡ ಹಾಕಿ ಅಲ್ಲ ಇವರೆಲ್ಲನ ಇಲ್ಲೆಲ್ಲ ಪಂಚಾಯತಿ ಗಿಂಚಾಯ್ತಿ ಅಂದರೆ ಎಲ್ಲ ಬಗ್ಗಲ್ಲ ಇವರೆಲ್ಲನ. ಯಾಕಂದರೆ ಅದು ಗೌಡ್ರ ಕಡೆಯಿಂದ ಹೋದ್ರೆ ನಾನು ಸರಿಯಾಗಿ ಇವರು ಬೊಗ್ಗಲ್ಲ ಅಂಬದು ಗೊತ್ತೈತೆ. ಪಂಚಾಯತಿಗೆ ಹಾಕಿದ್ರು ಬೊಗ್ಗಲ್ಲ ಇಲ್ಲ ಹೊಡ್ಯಾರ ಅಂತಾರೆ. ನಾನು ನಾಳೆ ನೋಡಿದ್ದೀನಿ.
ಆದ್ರೂ ಗೌಡ್ರ ಕಡೆಯಿಂದ ಹೋಗ್ಲಿ ಈ ಸುದ್ದಿ ಸ್ಟೇಷನ್ಗೆ ಹಳೆ ಕಂಪ್ಲೇಂಟೂ ಹೋಗೈತೆ. ಆಮೇಲೆ ಇಲ್ಲೂ ಬಗೆಹರಿದ್ಮೇಲೆ ಗೌಡ್ರ ಕಡೆಯಿಂದ ಹೋದ್ರೆ ಚೆನ್ನಾಗಿರುತ್ತಲ್ಲ ಅಂತ ನನಗೆ. ಗೌಡ್ರ ಕಡೆಯಿಂದ ಹೋಗಿ ಆಮೇಲೆ ಅವ್ರಿಗೆ ಸರಿಯಾಗಿ ಬೆಂಡೆತ್ತಿಸ್ಬೋದಲ್ಲ ಅಂತ. ಅಯ್ಯೋ ಅವ್ರು ಎಂತಲ್ಲ ಹೊಡೆಯವರು, ಸುಮ್ಮನಿರು ಯಾಕ ಲಕ್ಷ್ಮಕ್ಕಯ್ಯ, ಸುಮ್ಮನೆ ಕಂಪ್ಲೇಂಟೇ ಕೊಡ್ಲೇಳು, ಕಂಪ್ಲೇಂಟ್ ಕೊಡಲಿ, ಯಾವ ಪಂಚಾಯತಿ ಬೇಡ, ಯಾವುದು ಬೇಡ, ಕಂಪ್ಲೇಂಟ್ ಕೊಟ್ರೇನೆ ಸರಿ ಹೋಗೋದಿದು. ನಾಳೆನೇ ರತ್ನಕ್ಕ ಕಂಪ್ಲೇಂಟ್ ಕೊಟ್ಟೈತೆ, ಇದನ್ನು ಹೋಗಿ ಅವ್ರಿಗೆ ತೋರಿಸಿ ಇವರೇ ಮಾಡಿರೋದು ಅಂತೇಳಿ ಒಂದು ಸಲ ಹೇಳ್ಬಿಟ್ರೆ ಸಾಕು ಅಷ್ಟೇನೆ. ಅವರೆಲ್ಲನ ಇನ್ನು ಮುಂದೆ ನೋಡ್ಕೊಂತಾರೆ, ಒಂದು ಸಲ ಹೇಳ್ಬೇಕು ಅಷ್ಟೇನೆ. ಹಿಂಗೆ ಎಲ್ಲ ನೋಡಿ ಹಿಂಗೆ ಆಗೈತೆ ಅಂತೇಳಿ ಒಂದು ಸ್ವಲ್ಪ ಹೇಳಿದ್ರೆ ಸಾಕು ಅವ್ರಿಗೆ. ನೋಡ್ರಿ ಅವಾಗ ಕಂಪ್ಲೇಂಟ್ ಮಾಡಿದ್ವಿ, ಹಿಂಗೆ ಅಡಿಕೆ ಕಳ್ತನ ಆಗೈತೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಅಂತ ಹೇಳಿ ಒಂದು ಸಲ ಹೇಳ್ಬಿಟ್ರೆ ಅದ್ರ ಕಥೆನೇ ಬೇರೆ. ಅದೇ ಮತ್ತೆ ಹಂಗೆ ಮಾಡಿ ಸುಮ್ಮನೆ ಯಾಕೆ ಸುಮ್ಮನಿರು. ಯಾವ ಪಂಚಾಯತಿ ಅದು ಇದು ಅಂತಂದರೆ ಬಗ್ಗಲ್ಲ ಅವರು, ಕಂಪ್ಲೇಂಟ್ ಕೊಡ್ಲೇಳು. ಅದೇ ಮತ್ತೆ ಈಗ ಅವ್ರು ಎಂತಲ್ಲ ಹೊಡೆಯೋರು ಅಂದರೆ ಇಡೀ ನಮ್ಮ ಊರಾಗೆ ಇಲ್ಲ ಅಂತವ್ರು. ಅಯ್ಯಪ್ಪ ಬಜಾರಿ ಮುಂಡ್ಯಾರ ಕಣಮ್ಮ. ನಾನೇನು ಅಂದ್ಕೊಂಡಿದ್ದೆ, ಅಯ್ಯಪ್ಪ ನಾವೇ ಇದು ಅಂದರೆ ನಮಗಿನ ಆತಾತ, ಈಗ ನಮಗಿನ ಒಂದು ಕೈ ಮುಂದೆ ಅಂತಲೇ ಹೇಳ್ಬೋದು. ನಾವು ಹೆಂಗನ ಬಿಡು ಅಂತ ನಾವಂದ್ರೆ ಒಂದು ಸ್ವಲ್ಪ ನೆರೆವರ್ಗನ ಅಂತೀವಿ. ಅವ್ರು ಯಾರಿಗೂ ಅಂಜಲ್ಲ, ಯಾರ್ದೇನು ಅಂತಾರೆ. ಅವ್ರ ಗಂಡ್ರುಗಳಿಗೆ ಹೆದರಿಕೆ ಮಾಡಲ್ಲ, ಹಿಂಗೆ ಮಾತಾಡ್ತಾರೆ ಅವರು. ಯಪ್ಪ ಗಂಡುಗಳಿಗೆ ಬೆಲೆ ಕೊಡಲ್ಲ ಅವರು, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಮಾತಾಡ್ತಾರೆ ಅವ್ರನ್ನಂತೂ ಪಾಪ ಹೆಂಗೆ ಗೋಳೈಕೆಂಬ್ತಾರೆ ಗೊತ್ತೇ. ಗಂಡುಗಳು ನೋಡಿರ್ತಿ ಕತ್ತಿ ಇಡಕ್ಕಂಗೆ ಇದ್ದಾರೆ, ಇಲ್ಲ ಹೊಡೆಯರು ಮೆರಿತಾರೆ. ನಮ್ಮ ಗಂಡುಗಳು ಏನಾನ ಹಂಗಿದ್ದಿದ್ರೆ ಬಲೋ ಆಡ್ಕೆ ಮಾರಿ ಇವರು ಒಳ್ಳೆಯರಲ್ಲ ಇವರು ಎಲ್ಲ ಇಲ್ಲಿ ಬಾಸ್ಕೆಂಡ್ ತಿಂಬಕ್ಕಾಗಿ ಯಾತ್ರದ್ದು ಇಲ್ಲ. ಇವ್ರು ಹೋಗಿರೋ ಕಾಲ್ಗೊಂಡಿಂದನ ಫಸ್ಟಿಗೆ ಇವ್ರನ್ನ ಕೊಟ್ಟಾಗ ಮನೆ ಹೆಂಗಿತ್ತಂತೆ, ಗಿಜ್ಗನ್ ಗೂಡು ಅಂತಾರಲ್ಲ ಹಂಗಿತ್ತಂತೆ. ಹಂಗೆ ಮನೆಗೆ ಮಸ್ತಾಗಿತ್ತಂತೆ. ಇವ್ರು ಹೋಗಿರೋ ಕಾಲ್ಗೊಂಡಿಂದನ 2 ಮನೇನು ಇಬ್ರು ಕೊಟ್ಟಿರೋರು ಹಂಗೆ ಇದ್ರು, ಇಬ್ರು ಹೋದ್ರು, ಇಬ್ರು ಮನೇನು ಹಾಳಾಯ್ತು. ಇವ್ರು ಕಾಲ್ಗೊಂಡಿಂದಲೇ ಎಲ್ಲ ಹಂಗಾಗಿರೋದು. ಅವರು ಯಪ್ಪ ಅವ್ರು ಹತ್ತು ಬಂದರೆ ಬೈಕ್ಯಮದು ಬೇಡ ಕಣಮ್ಮ, ನಿಜವಾಗ್ಲೂ ರೀತಮ್ಮ ಹಂಗೆ ಬೈಕ್ಯಮದು. ಮತ್ತು ಇವಳಿಬ್ರು ಬರೀ ಸ್ಟೆಂಟ್ ಗಿತ್ತಾರ ಅಷ್ಟೇ, ಬರೀ ಸ್ಟೈಲ್ ಅಷ್ಟೇನೆ. ಸ್ಟೈಲು ರಮ ನೋಡಬೇಕು. ದಿವಸಕ್ಕೆ 2-3 ಜೊತೆ ಬಟ್ಟೆ ಬಿಚ್ಚಾಕ್ಯಮದು, ಬಟ್ಟೆ ಹುಡ್ಕೊಂಬದು, ಡಿಜನ್ ತಲೆ ಬಾಚ್ಕೆಂಬದು, ದಿವಸಕ್ಕೆ 2 ಸತಿ ನೀರು ಒಯ್ಕೊಂಬ್ತಾರಂತೆ, ದಿನಕ್ಕೆ 2 ಜೊತೆ ಬಟ್ಟೆ ಬಿಚ್ಚಾಕ್ಯಂತ. ಯಾವ ಆಫೀಸರ್ಗೆ ಹೋಗೋರು ಒಂದು ಸ್ವಲ್ಪ ಸಂಬಳ ದುಡಿಯೋರು ದಿವಸಕ್ಕೆ 1 ಸತಿ ಸ್ನಾನ ಮಾಡ್ಕೊಂತಾರೆ, ಅದತ್ನಾಗ ಒಂದು ಜೊತೆ ಬಟ್ಟೆ ಇಕ್ಕೊಂಬ್ತಾರೆ. ಇವ್ರಂಗೆ ತಾಡ್ಕಿತ್ತಿ ಆಟ ಆಡಲ್ಲ. ಅಯ್ಯಪ್ಪ ನೋಡ್ಬೇಕು ಅವ್ರನ್ನ. ಅಯ್ಯೋ ಬರೀ ಬಟ್ಕಿಕ್ತೆ ಅಂತ ಸ್ಟೈಲಾಗಿ ಬಟ್ಟೆ ಇಕ್ಕೆಂಬದು, ಅಂತಿಂತ ಮಾರ್ಗೆ ಕಿವತ್ತು ತಗೊಂಡು ಇಕ್ಕೆಂಬದು. ಒಂದು ಒಡವೆ ಅಲ್ಲ, ಒಂದು ಬಂಗಾರದ ಒಡವೆ ಅಲ್ಲ, ಏನಲ್ಲ. ಬಂಗಾರ ಆದ್ರೆ ಬಿಡು, ಒಂದಲ್ಲ ಒಂದೇನು ಕಷ್ಟ ಕಾಲಕ್ಕಾದ್ರೆ ಇಕ್ಕಿ ತರ್ಬೋದು ಅನ್ಬೋದು. ಕಷ್ಟ ಕಾಲಕ್ಕೆ ಬರೋಲ್ಲ ಇಂಥವು ತಗೊಂಡು ಇಕ್ಕೆಂಬ್ತವೆ ಅಂತಾರೆ ಇವ್ರು. ಮತ್ತೆ ಎಲ್ಲ ಹಾಳಾಗೋಗಿರೋದು ಇವ್ರ ಕಾಲು ಇಕ್ಕಿರೋದ್ರಿಂದ. ಸುಮ್ಮನೆ ಕಂಪ್ಲೇಂಟ್ ಕೊಡೋದಿಪ್ಪು ಅಷ್ಟೇ. ಹೋಗಿ ಪೊಲೀಸ್ನವ್ರಿಗಿಂತ ತೋರಿಸ್ಬೇಕು. ಪಂಚಾಯತಿಗೆಲ್ಲ ಬಗ್ಗಲ್ಲಮ್ಮ ಇವರು, ಬಗ್ಗಲ್ಲ. ಸುಮ್ಮನೆ ಯಾಕೆ ಹಾಕಿ ಟೈಮ್ ವೇಸ್ಟ್ ಮಾಡ್ಕೆ ನಾನು ಹೋಗಿ ಪೊಲೀಸ್ನವ್ರಿಗೆ ಕೊಟ್ಟು ಸುಮ್ಮನೆ ಅರೆಸ್ಟ್ ಮಾಡತ್ತ ನೋಡು ಅಷ್ಟೇ, ಬೇರೆ ಯಾವ್ದು ಬೇಡ. ಸುಮ್ಮನೆ ಯಾಕ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಒಳಕ್ಕೆ ಹಾಕ್ಸಿ ಅವ್ರಿಗೆಲ್ಲ ಬರ್ಕೊಡ್ಬೇಕು. 5 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ನಾವು ಕೇಸ್ ವಾಪಸ್ ತಗೊಂತೀವಿ ಅಂತ ಹೇಳಿ 5 ಲಕ್ಷ ಇಸ್ಕೊಂಡು ಆಮೇಲೆ ಕೇಸ್ ವಾಪಸ್ ತಗೋಬೇಕು. ಆವಾಗ ಗೊತ್ತಾಗುತ್ತೆ. ಪೊಲೀಸ್ನವ್ರ ಮುಂದೆ ಒಪ್ಕೆ ತಾಡಿ ಇನ್ನು ತಾಟ್ಕಿತ್ತಿ ಆಟ ಆಡ್ತಾರೆ ಅವ್ರು. ಎಂತಾರು ಬೋಲು ಇದ್ದಾರೆ. ಆಡಲಿ ಎಷ್ಟು ಆಡ್ತಾರೆ ಆಡಲಿ. ಈಗ ಎಂತೆಂಥರ ಮೆರೆದವ್ರನ್ನೆಲ್ಲ ನೋಡಿದ್ವಿ ನಮ್ಮೂರಾಗೆ. ಹಂಗೆಲ್ಲ ಆಡಿ ಹಂಗೆಲ್ಲ ಇದು ಮಾಡ್ಯವ್ರೆ. ಬೇರೆ ಯಾರು ಬೇಡ ಬಾಲಣ್ಣ, ನಾನು ಎಷ್ಟೆಲ್ಲ ಮಾಡ್ತೆ. ಇವಾಗ ನನಗೆ ಬುದ್ಧಿಗೆ ಬಂದಿಲ್ವಾ? ಅಯ್ಯೋ ಎಷ್ಟನ ಹಾರಾಡಬಾರ್ದು, ಎಷ್ಟನ ಇದು ಮಾಡ್ಕೋಬಾರ್ದು, ಅಷ್ಟ್ರಾಗಿರ್ಬೇಕು. ಸುಮ್ಮನೆ ನಾವು ಹಾರಾಡೋದು, ಕೂಗಾಡೋದು, ಕಿರ್ಚಾಡೋದು ಎಲ್ಲ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಏನೋ ಬುದ್ಧಿವಂತಿಕೆಯಿಂದ ನಾವು ಚೆನ್ನಾಗಿದ್ದಾಗ 4 ಕಾಸು ದುಡ್ಡು ಮಾಡ್ಕೊಂಡು ಚೆನ್ನಾಗಿದ್ದರೆ ಮಾತ್ರ ಜೀವನ. ಹಾರಾಡೋದು, ಕಿರ್ಚಾಡೋದು, ಜಗಳ ಮಾಡ್ಕೊಂಬೋದ್ರಿ, ಇದರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲದ್ದು ಹೋಗಲ್ಲ, ಇರೋದು ಬರೋಲ್ಲ. ಸುಮ್ಮನೆ ಕೆಲ್ಸಕ್ಕೆ ಬರ್ದಿಲ್ಲದಂಥ ಕೆಲಸಗಳು ಮಾಡ್ಕೊಂಡು ಸುಮ್ಮನೆ ಹಿಂಗೆ ಹೋಗ್ಬೇಕಷ್ಟೇ. ಕಂಪ್ಲೇಂಟ್ ಕೊಡ್ಬೇಕಾ ಏನು ಪಂಚಾಯತಿಗೆ ಹಾಕ್ಬೇಕಾ ಅಂತೇಳಿ ದೀಪಮ್ಮ ಕೇಳ್ತಾ ಐತೆ. ಅದಕ್ಕೇ ಎಲ್ಲನ ಅವರು ಪಂಚಾಯತ್ಗಂತೂ ಬಗ್ಗಲ್ಲ. ಅಲ್ಲೊಗಡೆಯರಿಬ್ಬರು ಬಜಾರೇರು, ಸ್ಟೈಲ್ ಗಿತ್ತೇರು ಅವರಿಬ್ರು ಬಜಾರೇರು, ಅದಕ್ಕೆ ಬಗ್ಗಲ್ಲ, ಸ್ಟೈಲ್ ರಾಣಿಯರು. ಅದಕ್ಕಾಗಿನ ಸುಮ್ಮನೆ ಕಂಪ್ಲೇಂಟ್ ಅಲ್ಲೇ ಕೊಟ್ಟಿದ್ರು, ಒಂದು ಅಡಿಕೆ ಕಳ್ತನ ಆಗೈತೆ ಅಂತೇಳಿ. ಅದಕ್ಕೆ ಇವಾಗ ಇವರೇ ಮಾಡಿರೋದು ಕಳ್ಳರಿಗೆ ಬಿದ್ದರು ಅಂತೇಳಿ ಕೊಟ್ಬಿಟ್ರೆ ಬಂದು ಎಳ್ಕೊಂಡು ಹೋಗ್ತಾರೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.